ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಯುದ್ಧಕಾಂಡದ ಉಳಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ಹೇಳಿದೆವು, ವಿಭೀಷಣ ಬಂದು ಕಾಯ್ತಾ ಇದ್ದಾನೆ. ಇಲ್ಲಿ ರಾಮನಿಗೂ ಮತ್ತು ಸುಗ್ರೀವನಿಗೂ ಮಾತಿನಲ್ಲಿ ಚಕಮಕಿ ನಡೀತಾ ಇದೆ. ರಾಮ ನಾನು ಅವನಿಗೆ ಶರಣಾಗತಿಯನ್ನು ಕೊಟ್ಟೇ ಸಿದ್ಧ ಅಂತಾನೆ. ಸುಗ್ರೀವ ಏನಾದರೂ ಒಂದು ಪ್ರಶ್ನೆ ಮಾಡ್ತಾನೆ. ಅವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ, ಅವನು ಯಾರಾದರೂ ಆಗಲಿ, ಯಾತಕ್ಕೆ ಸೇರಿಸ್ಕೊಳ್ಬೇಕು, ನಮಗೆ ಅವನ ಅಗತ್ಯ ಏನಿದೆ ಅಂತ ಎಷ್ಟೋ ಸತಿ ಹೇಳ್ತಾನೆ. ಅಷ್ಟು ಹೇಳಿದಾಗಲೂ ಕೂಡ ರಾಮನಿಗೆ ಮಾತ್ರ ಅವನನ್ನು ಬಿಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವನು ಶರಣಾಗತ ವತ್ಸಲ, ಯಾರೇ ಆಗಲಿ ಬಂದರೂ ಕೂಡ ಅವನನ್ನು ಶರಣಾಗತಿ ಕೊಡಲೇಬೇಕು ಅಂತಕ್ಕಂಥದ್ದು ಅವನ ಆಲೋಚನೆ. ಅದೃಷ್ಟೋವ ಕಿಮೇಶಂ ರಜನೀಚರ, ಈ ರಾಕ್ಷಸನನ್ನು ನಾವು ಯಾತಕ್ಕೆ ಒಳಗೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಇದೇ ವಿಚಾರವಾಗಿ ರಾಮಾನುಜಾಚಾರ್ಯರು ಕೆಲವು ವಿದ್ವಾಂಸರ ಜೊತೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಪ್ರಶ್ನೆ ಕೇಳ್ತಾರಂತೆ. ಈ ಕಡೆ ಸುಗ್ರೀವರಾಜರು ಕೂಡ ವಿಭೀಷಣನನ್ನು ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅಂತಾರೆ. ರಾಮ ನಾನು ಏನಾದರೂ ಅವನನ್ನು ಸೇರಿಸ್ಕೊಂಡೇ ತೀರ್ತೇನೆ, ಅವನಿಗೆ ಅಭಯವನ್ನು ಕೊಟ್ಟೇ ತೀರ್ತೇನೆ ಅಂತಾನೆ. ಏನಿದು ವಿಚಾರ, ಈ ವಿಚಾರದಲ್ಲಿ ಏನಿದೆ ಅಂತ ಕೇಳಿದರೆ ಆವಾಗ ಹೇಳ್ತಾರಂತೆ, ನೋಡಿ ಇಬ್ಬರೂ ಶರಣಾಗತ ವತ್ಸಲರ ಥರ ನಡ್ಕೊಳ್ತಾ ಇದ್ದಾರೆ. ಅಂದರೆ ಸುಗ್ರೀವನೂ ಕೂಡ ತಾನು ರಾಮನಿಗೆ ಅಭಯವನ್ನು ಕೊಟ್ಟಿದ್ದೇನೆ ಎನ್ನುವ ಭಾವನೆಯಲ್ಲಿದ್ದಾನೆ. ಅಂದರೆ ಹಿಂದೆ ಕಿಷ್ಕಿಂಧಾಕಾಂಡದಲ್ಲಿ ರಾಮ ಬಂದು ಸುಗ್ರೀವನ ಸಖ್ಯವನ್ನು ಮಾಡಿದಾಗ ಲಕ್ಷ್ಮಣ ಕಣ್ಣಿನಲ್ಲಿ ನೀರಿಟ್ಟುಕೊಂಡು ಹೇಳ್ತಾನಂತೆ, ಲೋಕನಾಥ ಪುರೋಭೂತ್ವ ಸುಗ್ರೀವಂ ಶರಣಂಗತಃ. ಅಂದರೆ ಇಡೀ ಲೋಕಕ್ಕೆ ರಾಜನಾದಂತಹ ಶ್ರೀಮನ್ನಾರಾಯಣ ರಾಮ ಇವತ್ತು ಎಂತಹ ದುಸ್ಥಿತಿ ಬಂದಿದೆ ನೋಡಿ, ಸುಗ್ರೀವಂ ಶರಣಂಗತಃ, ಸುಗ್ರೀವನಿಗೆ ಶರಣು ಹೋದ ಅಂತ ಹೇಳಿ ಕಣ್ಣಲ್ಲಿ ನೀರಿಟ್ಟುಕೊಂಡು ಲಕ್ಷ್ಮಣ ಹೇಳಿದ ಮಾತನ್ನು ತಾನೇ ರಾಮನಿಗೆ ಅಭಯವನ್ನು ಕೊಟ್ಟಿದ್ದೇನೆ, ಶರಣಾಗತಿಯನ್ನು ಕೊಟ್ಟಿದ್ದೇನೆ ಅನ್ನುವ ರೀತಿಯಲ್ಲಿ ಅವನು ನಡ್ಕೊಳ್ತಾ ಇದ್ದಾನೆ. ನನ್ನನ್ನು ನಂಬಿ ಬಂದವರಿಗೆ ತೊಂದರೆ ಆಗಬಾರ್ದು ಅನ್ನುವ ಭಾವನೆಯಲ್ಲಿ, ಕೆಟ್ಟ ಭಾವನೆ ಏನಲ್ಲ, ಒಳ್ಳೆಯ ಭಾವನೆಯೇ ಹೌದು. ಆದರೆ ಅವತ್ತು ಅವನು ಹೇಳಿದ ಮಾತನ್ನು ತಾನು ಮನಸ್ಸಿನಲ್ಲಿ ಯಾವ ರೀತಿ ತಗೊಂಡಿದ್ದಾನೆ ಅಂತ. ಇನ್ನು ರಾಮನೋ ಲೋಕನಾಥ, ಲಕ್ಷ್ಮಣನೇ ಹೇಳ್ದಂಗೆ ಲೋಕನಾಥ ಪುರೋಭೂತ್ವ, ಅವನು ಯಾರೇ ಬರಲಿ, ಒಳ್ಳೆಯವನಾಗಲಿ ಕೆಟ್ಟವನಾಗಲಿ, ಅವನಿಗೆ ನಾನು ನನ್ನನ್ನು ಕ್ಷಮೆಯನ್ನು ಕೇಳಿ ನನ್ನನ್ನು ಶರಣು ಅಂತ ಹೇಳಿ ಬಂದರೆ ನಾನು ಅವರಿಗೆ ಅಭಯವನ್ನು ಕೊಟ್ಟೇ ತೀರ್ತೇನೆ. ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಜತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಇದು ನನ್ನ ವ್ರತ, ನಾನು ಅವನನ್ನು ಕಾಪಾಡಿಯೇ ತೀರ್ತೇನೆ ಅಂತ ಹೇಳ್ತಾನೆ ಆ ಭಗವಂತ. ಆಮೇಲೆ ಎಷ್ಟು ಹೇಳಿದರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಇಷ್ಟು ಹೇಳಿದರೂ ಇವನು ಒಳ್ಳೆಯವರಾದ್ರೇನು ಕೆಟ್ಟವರಾದ್ರೆ ನಮಗೆ ಅವರ ಗತ್ಯ ಏನು ಅಂತ ಕೇಳಿದಾಗ ಸುಗ್ರೀವ ಕೋಪ ಬರ್ತದೆ. ಹೇಳ್ತಾನೆ, ಅಪ್ಪ ನಿನಗೇನು ಅನುಮಾನನ, ನಿನಗೆ ಒಳಗೆ ವಿಭೀಷಣ ಬಂದು ನಿನ್ನ ಸೈನಿಕರನ್ನು ಎಲ್ಲಿ ಹತ ಮಾಡಿಬಿಡ್ತಾನೋ ಅನ್ನತಕ್ಕಂತಹ ಒಂದು ಆಲೋಚನೆ ಇದ್ದರೆ ತಲೆ ಕೆಡಿಸ್ಕೊಳ್ಬೇಡ ನೀನು. ನಾನು ಯಾರಾದರೂ ಕೂಡ ನಿನ್ನ ಸೈನ್ಯ ಬಲವನ್ನು ನೆಚ್ಚಿಕೊಂಡು ನಾನಿಲ್ಲ. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾನ್ ಜೈವ ರಾಕ್ಷಸಾಂ ಅಂಗುಲ್ಯಗ್ರೇ ತಾನ್ ಹನ್ಯೆ ಇಚ್ಛಾನಿ ಹರಿಗಣೇಶ್ವರ ಅಂತ ಹೇಳಿ, ನಾನು ಒಂದು ವೇಳೆ ಮನಸ್ಸನ್ನೇ ಮಾಡಿದರೆ ಉಗುರಿನ ತುದಿಯಲ್ಲಿ ಎಲ್ಲರನ್ನೂ ನಸುಕಿ ಬಿಡ್ತೇನೆ ಅಂತ ಹೇಳಿ ರಾಮ ಹೇಳ್ತಾನೆ. ನೀನೇನು ಭಯಪಟ್ಕೊಳ್ಬೇಕಾದಿಲ್ಲಪ್ಪ, ನೀನು ಹೋಗು, ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಕರ್ಕೊಂಡು ಬಾ ಅಂತ ಹೇಳೋದಕ್ಕೆ ಮೊದಲು ಅವನಿಗೊಂದು ಮಾತು ಹೇಳ್ತಾನೆ. ಅಲ್ಲಪ್ಪ ಸುಗ್ರೀವ, ನಿನಗೆ ಆ ಪಾರಿವಾಳದ ಕತೆ ಗೊತ್ತಿಲ್ವೇನೋ ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾನೆ. ಒಂದು ದೊಡ್ಡ ಮರದ ಮೇಲೆ ಒಂದು ಪಾರಿವಾಳ ಕೂತಿತ್ತಂತೆ. ಅದು ಒಂದು ಹೆಣ್ಣು ಪಾರಿವಾಳ, ಒಂದು ಗಂಡು ಪಾರಿವಾಳ ಕೂತಿತ್ತು.
ಎರಡೂ ಪ್ರೇಮದಿಂದ ಇರಬೇಕಾದರೆ ಮಳೆ ಮೋಡದಂತಹ ವಾತಾವರಣ, ಒಬ್ಬ ಬೇಡ ಬಂದು ಬಲೆಯನ್ನು ಬೀಸ್ತಾನಂತೆ. ಅದಕ್ಕೆ ಆ ಹೆಣ್ಣು ಪಾರಿವಾಳ ಸಿಕ್ಕಾಕೊಂಡ್ಬಿಡ್ತದೆ. ಹೆಣ್ಣು ಪಾರಿವಾಳ ಸಿಕ್ಕಾಕೊಂಡ್ರೆ ಅದನ್ನು ತೊಗೊಂಡು ಹೋಗ್ತಾನೆ. ಎಲ್ಲೋ ಹೊರಗಡೆ ಹೋದರೆ ಮಳೆ ಜೋರಾಗಿ ಬೀಸುತ್ತೆ. ಜೋರಾಗಿ ಬೀಸಿದರೆ ಆ ಮಳೆಗೆ ಸಿಕ್ಕಾಕ್ಕೊಂಡು ದಣಿದು ತನಗೆ ಬೇರೆ ಎಲ್ಲೂ ಆಶ್ರಯ ಸಿಕ್ಕದೆ ಅದೇ ಮರದ ಕೆಳಗಡೆ ಬರ್ತಾನಂತೆ. ತನ್ನ ಪ್ರೇಮಿಯನ್ನು ಅವನು ಬಲೆ ಬೀಸಿ ಕದ್ದುಕೊಂಡು ಹೋದಂತಹ ಮನುಷ್ಯನೇ ಆದರೂ ಕೂಡ ಆ ಮನುಷ್ಯ ಇಲ್ಲಿ ಮರದ ಕೆಳಗಿದ್ದಾನೆ, ಚಳಿ ಬದ್ದಾಡ್ತಾ ಇದ್ದಾನೆ, ಅವನಿಗೆ ಬೆಂಕಿ ಹಚ್ಚಿಕೊಳ್ಳೋದಕ್ಕೆ ಸೌದೆ ಇಲ್ಲ. ಈ ಗಂಡು ಪಾರಿವಾಳ ಮರದ ಮೇಲಿನಿಂದ ಸಣ್ಣ ಸಣ್ಣ ಒಣಗಿದ ಕಡ್ಡಿಗಳನ್ನು ಉದುರಿಸುತ್ತಂತೆ. ಆ ಉದುರಿಸಿದ ಕಡ್ಡಿಯಲ್ಲಿ ಬೆಂಕಿಯನ್ನು ಹಚ್ಚಿಕೊಂಡು ಇವನು ಬೆಂಕಿ ಕಾಯಿಸ್ತಾ ಇರಬೇಕಾದ್ರೆ ಆ ಪಾರಿವಾಳ ಆಲೋಚನೆ ಮಾಡುತ್ತಂತೆ, ನನ್ನನ್ನು ಶರಣು ಬಂದಿದ್ದಾನೆ, ನನ್ನ ಮನೆಗೆ ಬಂದಿರೋ ವ್ಯಕ್ತಿಗೆ ನಾನು ಕುಡಿಯೋದಕ್ಕೇನು ಕೊಡ್ತಿಲ್ಲ, ತಿನ್ನೋಕ್ಕೇನು ಕೊಡ್ತಾ ಇಲ್ಲ, ಅವನನ್ನು ಹಾಗೆ ಕಳಿಸುವುದು ಎಷ್ಟು ಸರಿ ಅಂತ ಹೇಳಿ ತನ್ನ ಶರೀರವನ್ನೇ ಆ ಅಗ್ನಿಯಲ್ಲಿ ಹಾಕಿಕೊಂಡು ಸುಟ್ಟು ತನ್ನನ್ನೇ ಆಹಾರವಾಗಿ ಆ ಮನುಷ್ಯನಿಗೆ ಕೊಟ್ಕೊಳ್ಳುತ್ತಂತೆ. ಹಾಳಾದ ಪಾರಿವಾಳಕ್ಕಿಂತ ಕಡೆನೇನೋ ನಮ್ಮ ಜೀವ ಅಂತ ಹೇಳ್ತಾನಂತೆ. ಆಮೇಲೆ ಹೇಳ್ತಾನೆ, ನೋಡಪ್ಪ, ಹಿಂದೆ ಕಣ್ವ ಋಷಿಗಳ ಶಿಷ್ಯ ಒಬ್ಬ ಕಂಡು ಅಂತ ಹೇಳಿ ಋಷಿ ಇದ್ದಾನೆ. ಅವನು ಹೇಳ್ತಾನಪ್ಪ, ನೋಡು, ಧರ್ಮದ ವಿಷಯವಾಗಿ ಹೇಗಿರಬೇಕು ಅಂದರೆ, ಶತ್ರುವೇ ಆಗಲಿ ದೀನ ಭಾವದಿಂದ ಬಂದರೆ ಅವನ ಮೇಲೆ ಪ್ರಹಾರ ಮಾಡೋದು ಶುದ್ಧ ತಪ್ಪು. ನಾವು ಶತ್ರುವು ಅವನು ದೀನನಾಗಿರಲಿ, ಅವನು ಶಕ್ತಿಶಾಲಿಯಾಗಿರಲಿ, ನಮ್ಮನ್ನು ಶರಣು ಅಂತ ಬಂದ ಕೂಡಲೇ ಅವನನ್ನು ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕಣೋ. ಯಾಕೋ ನಿನ್ನ ಬುದ್ಧಿ ಇಷ್ಟು ಹಾಳಾಗೋಯ್ತಲ್ಲಪ್ಪ ಅಂತ ಹೇಳಿ ನಾವು ಆ ಪಾರಿವಾಳಕ್ಕೆ ಕಡೆಯಾದವೆ. ನೀನು ಏನೇ ಹೇಳು, ನಾನು ಅವನಿಗೆ ಶರಣಾಗತಿಯನ್ನು ಕೊಟ್ಟೇ ಸಿದ್ಧ ಅಂತ ಹೇಳ್ತಾನೆ. ಹೇಳಿದಾಗ ಹೌದು ನನ್ನ ಮನಸ್ಸು ಹಾಗೆ ಅನ್ನಿಸ್ತಾ ಇತ್ತು, ಆದರೆ ಸರಿಯಾಗಿ ಪರೀಕ್ಷೆ ಮಾಡುವ ದೃಷ್ಟಿಯಲ್ಲಿ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದಾಗ, ಕರ್ಕೊಂಡು ಬಾ, ಹೋಗು ವಿಭೀಷಣನ ಅಂತ ಹೇಳಿ ವಿಭೀಷಣನನ್ನು ಕರ್ಕೊಂಡು ಬರೋದಕ್ಕೆ ಸುಗ್ರೀವನಿಗೆ ಶಿಕ್ಷೆಯೋ ಎಂಬಂತೆ, ಅಂದರೆ ತಾನು ವಿರೋಧಿಸಿದ್ರಿಂದ ನೀನೇ ಕರ್ಕೊಂಡು ಬಾ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಒಂದಷ್ಟು ದೂರ ಹೋಗಿರ್ತಾನೆ. ತಕ್ಷಣ ನಿಲ್ಲು ಸುಗ್ರೀವ, ನಾನೊಂದು ಮಾತು ಹೇಳ್ತೀನಿ ಕೇಳು. ಆನೇನಂ ಹರಿಶ್ರೇಷ್ಠ ದತ್ತಮಸ್ಯ ಭಯಮ್ಮಯ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಅಂದರೆ, ಅಪ್ಪ ಸುಗ್ರೀವ, ಇಲ್ಲಿ ಹೇಳೋದು ಕೇಳು. ವಿಭೀಷಣ ಬಂದಿದ್ದಾನೆ ಅಂತ ನೀವೇನೋ ಹೇಳಿದ್ರಿ, ಆದರೆ ನನಗೆ ಅವನು ವಿಭೀಷಣನೋ ಯಾರು ಅನ್ನೋದು ಏನೂ ಗೊತ್ತಿಲ್ಲ. ಅವನು ವಿಭೀಷಣನೇ ಬಂದಿರಲಿ ಅಥವಾ ರಾವಣನೇ ಬಂದಿದ್ದರೂ ಕರ್ಕೊಂಡು ಬಾ, ನಾನು ಅವನಿಗೆ ಅಭಯವನ್ನು ಕೊಡ್ತೇನೆ, ಶರಣಾಗತಿಯನ್ನು ಕೊಡ್ತೇನೆ. ಅವನು ಹೇಳಿ ಕಳಿಸ್ತಾನೆ. ಹೋಗಿ ವಿಭೀಷಣನನ್ನು ಅಲ್ಲಿಂದ ವಿಭೀಷಣ ಆಕಾಶ ಮಾರ್ಗದಲ್ಲಿದ್ದವನು ಕೆಳಗೆ ಇಳಿತಾನೆ. ಅವನಿಗೆ ಒಂದು ಪುಟ್ಟ ಶಿಕ್ಷೆಯೋಪಾದಿಯಲ್ಲಿ ತ್ರಿಶಂಕುವಿನಲ್ಲಿ ಸ್ವಲ್ಪ ಹೊತ್ತು ಇರ್ತಾನೆ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೆ. ಹಾಗಾಗಿ ಅವನು ಕೆಳಗೆ ಬಂದ ತಕ್ಷಣ ರಾಮನಿಗೆ ಎಷ್ಟು ದಯೆ ನೋಡಿ, ಅನುಕಂಪ ಅವನ ಮೇಲೆ. ಅವನನ್ನು ಮೈಯೆಲ್ಲ ತಡವಿ ಒಂದು ತಾಯಿ ಮಗುವನ್ನು ಪ್ರೀತಿಸುವ ರೀತಿಯಲ್ಲಿ ಮುದ್ದಿಸ್ತಾನಂತೆ, ಬೆನ್ನನ್ನು ಸವರ್ತಾನಂತೆ. ಅಪ್ಪ, ನಿನಗೆ ಇಷ್ಟೊಂದು ತೊಂದರೆ ಆಗೋಯ್ತಲ್ಲ, ಇಷ್ಟು ಹೊತ್ತು ನಿನ್ನನ್ನು ಕಾಯಿಸಿದನಲ್ಲ, ಎಷ್ಟು ಜನಗಳ ಮಾತನ್ನು ನೀನು ಕೇಳಬೇಕಾಯ್ತಲ್ಲ, ಎಂತೆಂಥ ವಚನಗಳನ್ನು ನಿನ್ನ ವಿರುದ್ಧವಾಗಿ ಮಾತನಾಡಿದರು, ಇದೆಲ್ಲ ನೀನು ಸಹಿಸ್ಕೊಳ್ಬೇಕಾಯ್ತು, ನಿನ್ನ ಮನಸ್ಸಿಗೆ ತುಂಬ ನೋವಾಗಿರಬೇಕಲ್ಲಪ್ಪ ಅನ್ನುವ ರೀತಿಯಲ್ಲಿ ಅವನು ಸುಗ್ರೀವನನ್ನು ಬಹಳ ಸ್ಪಂದಿಸಿ ಮಾತನಾಡ್ತಾನೆ. ಆಮೇಲೆ ಲಕ್ಷ್ಮಣನಲ್ಲಿ ಹೇಳ್ತಾನಂತೆ, ಅಪ್ಪ ಲಕ್ಷ್ಮಣ, ಇವನು ನನ್ನನ್ನು ಹರಸಿ ಬಂದಿರೋದರಿಂದ ಇವನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ನಾವು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನಂತೆ. ಹೋಗಿ ಸಮುದ್ರದಿಂದ ನೀರನ್ನು ತಗೊಂಡು ಬಾ ಅಂತ ಹೇಳಿ ಸಮುದ್ರದಿಂದ ನೀರನ್ನು ತರಿಸ್ತಾನೆ. ನೀರನ್ನು ತರಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ತೇನ ಚೇಮಂ ಮಹಾಪ್ರಾಜ್ಞ ಅಭ್ಯಸಿಂಚ ವಿಭೀಷಣಂ ರಾಜಾನಾಂ ರಾಕ್ಷಸಾಂ ಕ್ಷಿಪ್ರಂ ಪ್ರಸನ್ನೇ ಮಯಮಾನವ. ಅಂದರೆ ನಾನು ಪ್ರಸನ್ನನಾದ ಮೇಲೆ ಇವನಿಗೆ ಏನಾದರೂ ಒಳ್ಳೆಯದನ್ನು ಮಾಡಲೇಬೇಕು. ಆದ್ದರಿಂದ ಇವನಿಗೆ ಸಮುದ್ರದಿಂದ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಇವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಲಕ್ಷ್ಮಣನ ಕೈನಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಏವ ಮುಕ್ತಸ್ತು ಸೌಮಿತ್ರೇ ಅಭ್ಯಸಿಂಚದ್ವಿಭೀಷಣ ಮಧ್ಯೆ ವಾನರ ಮುಖ್ಯಾನಾಂ ರಾಜಾನಾಂ ರಾಜಶಾಸನಾತ್. ಆ ರಾಮನ ಶಾಸನದಿಂದ
ಶಾಸನವನ್ನು ಕೇಳಿ ಹೋಗಿ ಸಮುದ್ರದಿಂದ ನೀರನ್ನು ತಗೊಂಡು ಬಂದು ಅವನಿಗೆ ಪ್ರೋಕ್ಷಣೆಯನ್ನು ಮಾಡಿ ಅವನಿಗೆ ಸಮುದ್ರದ ನೀರಿನಿಂದ ಸಿಂಚಿಸಿ ಅವನನ್ನು ರಾಜ್ಯಾಭಿಷೇಕವನ್ನು ಮಾಡ್ತಾರಂತೆ. ಆಮೇಲೆ ವಿಭೀಷಣನನ್ನು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ರಾಮ ಕೇಳ್ತಾನಂತೆ, ಅಪ್ಪ, ಈಗ ನಿಮ್ಮ ಊರಿಗೂ ಇಲ್ಲಿಗೂ ಮಧ್ಯದಲ್ಲಿ ಇರತಕ್ಕಂಥ ಈ ದುರ್ಗಮವಾದಂತಹ ಸಮುದ್ರಕ್ಕೆ ನಾವು ಯಾವ ರೀತಿಯಲ್ಲಿ ದಾರಿಯನ್ನು ಮಾಡೋದು, ಇದಕ್ಕೆ ಒಂದು ದಾರಿಯನ್ನು ನೀನು ಹೇಳು, ಸೂಚಿಸು ಅಂದಾಗ ಇದುವರೆಗೆ ಅವನು ರಾವಣನ ಶಕ್ತಿ ಬಲ ಕೌಶಲ್ಯಗಳನ್ನೆಲ್ಲ ವಿವರಣೆ ಮಾಡಿರ್ತಾನೆ ರಾಮನಿಗೆ. ಆಮೇಲೆ ಹೇಳ್ತಾನಂತೆ, ಇವನಿಗೆ ವಿಭೀಷಣನಿಗೆ ಈ ಶರಣಾಗತಿಯನ್ನು ರಾಮ ಕೊಟ್ಟದ್ದನ್ನು ನೋಡಿ, ಅಂದರೆ ಸುಗ್ರೀವ ಅಷ್ಟು ವಿರೋಧ ಮಾಡಿದರೂ ಕೂಡ ನಾನು ಇವನಿಗೆ ಶರಣಾಗತಿಯನ್ನು ಕೊಟ್ಟೇ ತೀರ್ತೇನೆ ಅಂತ ಹೇಳಿ ಶಿಕ್ಷೆಯನ್ನು ಕೊಡದೆ ಅವನಿಗೆ ಶರಣಾಗತಿಯನ್ನು ಕೊಟ್ಟದ್ದನ್ನು ನೋಡಿ ಶರಣಾಗತಿಯಲ್ಲಿ ವಿಶೇಷವಾದಂತಹ ನಂಬಿಕೆ ಬಂದು ಹೋಯಿತು ಅವನಿಗೆ. ಅವನು ಶರಣಾಗತಿಯನ್ನು ಎಷ್ಟು ನಂಬಿದ ಅಂದರೆ ರಾಮನಲ್ಲಿ ಹೇಳ್ತಾನಂತೆ, ನೀನು ಒಂದು ಕೆಲಸ ಮಾಡು, ಸಮುದ್ರ ದೇವತೆಗೆ ಶರಣು ಹೋಗು, ಅವನೇ ಜಾಗ ಬಿಡ್ತಾನೆ, ಸಮುದ್ರದಲ್ಲಿ ಸೇತುವೆ ಕಟ್ಕೊಂಡ್ಬಿಡೋಣ ಅಂತ ಹೇಳಿ ಸಮುದ್ರ ದೇವನನ್ನು ಶರಣು ಹೋಗೋದಕ್ಕೆ ಹೇಳ್ತಾನಂತೆ. ಆಗ ರಾಮ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಇವನಿಗೆ ಈ ಮಗುವಿಗೆ ಇನ್ನೂ ಶರಣಾಗತಿಯ ಪಾಠ ಸರಿಯಾಗಿ ಆಗಿಲ್ಲ, ಯಾರಲ್ಲಿ ಶರಣಾಗತಿಯನ್ನು ಮಾಡಬೇಕು, ಯಾರಲ್ಲಿ ಶರಣಾಗತಿಯನ್ನು ಮಾಡಬಾರದು ಅನ್ನೋದನ್ನು ತಿಳಿಸೋಣ ಅನ್ನುವ ರೀತಿಯಲ್ಲಿ ತಾನು ಸಮುದ್ರದ ಕಡೆಗೆ ತಲೆಯನ್ನು ಮಾಡಿ 3 ದಿವಸ ಸಮುದ್ರದ ಕಡೆಗೆ ತಲೆಯನ್ನು ಮಾಡಿ ಹುಲ್ಲಿನ ಹಾಸಿಗೆಯ ಮೇಲೆ ದರ್ಬೆಯ ಮೇಲೆ ಮಲ್ಕೊಳ್ತಾನಂತೆ. ಆ ಜಾಗಕ್ಕೆ ದರ್ಭಶಯನ ಅಂತ ಹೇಳಿ ಹೆಸರಿದೆ. ಅದನ್ನು ತಮಿಳರು ತಿರುಪುಲ್ಲಾಣಿ ಅಂತ ಕರೀತಾರೆ. ಆ ದರ್ಭಶಯನ ಕ್ಷೇತ್ರಕ್ಕೆ ನೀವು ಹೋಗಿ ಬರಬೇಕು ಯಾರೇ ಆಗಲಿ. ಅದೇ ಜಾಗದಲ್ಲಿ ಈ ಸೇತುವೆಯನ್ನು ಕಟ್ಟುವ ಸಮಯದಲ್ಲಿ ಈ ತುಳಸಿ ರಾಮಾಯಣದಲ್ಲಿ ಒಂದು ವಿಚಾರ ಬರ್ತದೆ. ಏನಪ್ಪ ಅಂತಂದರೆ, ತುಳಸಿ ರಾಮಾಯಣದಲ್ಲಿ ಜಾಂಬುವಂತ ರಾಮನಿಗೆ ಹೇಳ್ತಾನಂತೆ, ಅಪ್ಪ ರಾಮ, ಏನು ಕಷ್ಟಪಡ್ತಾ ಇದೆಯಾ, ಎಲ್ಲ ಇಡೀ ಪ್ರಪಂಚವನ್ನೇ, ಇಡೀ ಜೀವರಾಶಿಯನ್ನೇ ಈ ಭವಸಾಗರನಿಂದ ದಾಟಿಸತಕ್ಕಂತಹ ನಿನಗೆ ಈ ಯಕ್ಕಚ್ಚಿತ್ ಸಮುದ್ರ ಒಂದು ತಡೆಯೇ, ನೀನು ಮನಸ್ಸು ಮಾಡಿದರೆ ಇಲ್ಲಿಂದ ಸಮುದ್ರದಿಂದ ಅಲ್ಲಿಗೆ ನಾವು ಆ ಕಡೆಗೆ ಪಾರಾಗೋದಕ್ಕೆ ಕಷ್ಟವೇ ಅಂತ ಹೇಳಿದಾಗ ಹನುಮಂತ ಹೇಳ್ತಾನಂತೆ, ಇಲ್ಲ ಇಲ್ಲ, ಅದು ಹಾಗಲ್ಲ. ಪ್ರಭು ಪ್ರತಾಪ ಬಡವಾನಲ ಭಾರಿ, ಸುಷೇವು ಪ್ರಥಮ ಪಯೋನಿಧಿ ಭಾರಿ, ತವರಿಪು ನಾರಿ ರುದನ ಜಲಧಾರ, ಬರೆವು ಬಹೋಯಿ ಬಯವು ತೇಹಿ ಖಾರ. ಅಂದರೆ ಈ ಭವಸಾಗರದಲ್ಲಿ ಭಗವಂತನಾದ ನಾರಾಯಣನ ಶ್ರೀರಾಮನ ವಡವಾಗ್ನಿ ಏನಿದೆ, ಅದಕ್ಕೆ ಈ ಸಮುದ್ರ ಬತ್ತಿ ಹೋಗಿದೆ ಆಲ್ರೆಡಿ. ಆದರೆ ಈ ಶತ್ರುಗಳ ಹೆಂಡತಿಯರು ಅಳ್ತಾರೆ ನೋಡಿ, ಇವಾಗ ಆಗತಕ್ಕಂತಹ ಈ ಕಷ್ಟಕ್ಕೆ ಅವರು ಮೊದಲೇ ಮುನ್ಸೂಚನೆಯಾಗಿ ಶತ್ರುಗಳ ರಾಕ್ಷಸರ ಸ್ತ್ರೀಯರುಗಳು ಅಳ್ತಾರೆ. ಆ ಅಳುವಿನ ಕಣ್ಣೀರಿನಿಂದ ತುಂಬಿ ಹೋಗಿದೆ ಈ ಸಮುದ್ರ, ಅದಕ್ಕೆ ಅದು ಖಾರವಾಗಿದೆ, ಲವಣವಾಗಿದೆ ಅಂತ ಹೇಳ್ತಾನಂತೆ. ಅಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಿ ನೀವು ಪೂಜೆ ಮಾಡಿ, ಶಿವನು ನನಗೆ ಬಹಳ ಪ್ರಿಯಕರವಾದವನು ಅಂತ ಹೇಳಿ ಅಲ್ಲಿ ರಾಮೇಶ್ವರ ದೇವಸ್ಥಾನವನ್ನು ತಾನು ಸ್ಥಾಪಿಸ್ತಾನಂತೆ. ಲಿಂಗಹಿ ಸ್ಥಾಪಿ ವಿಧಿವತ್ ಕರಿಪೂಜಾ, ವಿಧಿಪೂರ್ವಕವಾಗಿ ಲಿಂಗವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿ, ಶಿವ ಸಮಾನ ಪ್ರಿಯ ಮೋಹಿನ ದೂಜ, ಶಿವನಿಗೆ ಸಮಾನವಾದವರು ಇನ್ನೊಬ್ಬರು ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಶಿವದ್ರೋಹಿ ಮಮ ಭಗವತ್ ಕಹಾವ, ಶಿವದ್ರೋಹಿ ಆದವನು ನನ್ನನ್ನು ಒಂದು ವೇಳೆ ನಾನು ರಾಮನ ಭಕ್ತ ಅಂತ ಹೇಳಿದರೆ ಸೋನರ ಸಪನೆಹು ಮೋಹಿನ ಪಾವ, ಅವನು ಕನಸಿನಲ್ಲಿಯೂ ಕೂಡ ನನ್ನನ್ನು ಪಡೆಯೋದಕ್ಕಾಗೋದಿಲ್ಲ. ಅಂದರೆ ಶಿವನಿಗೆ ನಾನು ಅಷ್ಟು ಪ್ರಿಯನಾದವನು, ನನಗೆ ಶಿವ ಅಷ್ಟು ಪ್ರಿಯನಾದವನು ಅಂತ ಹೇಳಿ ಅವನು ರಾಮೇಶ್ವರದ ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆಯಾಗಿದೆ. ರಾಮೇಶ್ವರದಲ್ಲಿ ಕೂಡ ನಾವು ಹೋದಾಗ ಆ ಭಗವಂತನನ್ನು ನಮಸ್ಕಾರ ಮಾಡುವಂತಹ ಅವಕಾಶ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು ಜನಗಳು. ಈ ರೀತಿಯಲ್ಲಿ ಸಮುದ್ರಕ್ಕೆ ಒಂದು ಸೇತುವೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಶ್ರೀರಾಮ ಬಂದು ಆ ಸಮುದ್ರದ ಎದುರುಗಡೆಯಲ್ಲಿ ತಲೆ ಮಾಡಿ ಮಲಗಿದ್ದಾನಂತೆ 3 ದಿವಸ.
ಕರುಣೆಯ ಕಡಲಾದ ಭಗವಂತ, ಅವನು ಕರುಣೆಯ ಕಡಲು, ಆ ಉಪ್ಪಿನ ಕಡಲಿನ ಎದುರಿಗೆ ಮಲಗಿದ್ದಾನಂತೆ. ಹೇಗೆ ಮಲಗಿದ್ದ ಅಂದರೆ ಕಂಬರಾಮಾಯಣದಲ್ಲಿ ವಿವರಿಸ್ತಾರೆ. ಕರುಣೈ ಕಡಲ್ ಕಿಡಂದದು ಕರಂ ಕಡಲ್ ನೋಕ್ಕಿ ವರುಣ ಮಂದಿರಂ ಎಣ್ಣಿಯನ್ ವಿಧಿಮರೈ ವಣಂಗ. ಕರುಣೆಯ ಕಡಲೆಂಬುವಂತಹ ರಾಮ ತಾನು ವಿಧಿಯ ಆಟವನ್ನು ಆಡೋದಕ್ಕೆ ಬಿಟ್ಟುಬಿಟ್ಟು ಆ ಸಮುದ್ರದ ಕಡೆಗೆ ತಲೆಯನ್ನು ಮಾಡಿ ಮಲಗಿದ್ದಾನಂತೆ. ಈ ಯಾವ ರೀತಿ ಮಲಗಿದ್ದಾನೆ ಅಂದರೆ ನಮ್ಮ ವಿಜಯ ವಿಠಲದಾಸರು ಒಂದು ಅದ್ಭುತವಾದಂತಹ ಹಾಡನ್ನು ಹೇಳಿದ್ದಾರೆ. ಅದನ್ನು ಕೇಳೋಣ. ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ. ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ದರ್ಭಶಯನ. ಏನು ಕಾರಣದಿಂದ ಮಲಗಿರುವೆಯೋ ಸೀತೆ ಬೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ. ಸೀತೆ ಬೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ. ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ. ಕೋತಿಗಳ ಸೇನೆ ರಣ ಆಗದೆಂದು ಮಲಗಿದೆಯೋ. ಕೋತಿಗಳ ಸೇನೆ ರಣ ಆಗದೆಂದು ಮಲಗಿದೆಯೋ. ಜ್ಯೋತಿರ್ಮಯ ರೂಪ ಹೇ ದರ್ಭ ಶಯನ. ಏನು ಕಾರಣದಿಂದ ಮಲಗಿರುವೆಯೋ. ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ. ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ. ವನದೀಶ ಮಾರ್ಗವನ್ನು ಕೊಡಲೆಂದು ಮಲಗಿದೆಯೋ. ಹನುಮ ಬಲ್ಲಿದ ಪಾದ ಧನುಜ ಬಲ್ಲಿದನೆಂದು ವ್ಯಾಕುಲದಿ ಮಲಗಿದೆಯೋ. ಧನುಜ ಬಲ್ಲಿದನೆಂದು ವ್ಯಾಕುಲದಿ ಮಲಗಿದೆಯೋ. ಹನುಮ ಬಲ್ಲಿದ ಪಾದ ಶ್ರೀಗರ್ಭಶಯನ. ಏನು ಕಾರಣದಿಂದ ಮಲಗಿರುವೆಯೋ. ಅನಲಾಕ್ಷ ಹರನಿಗೆ ಕರುಣಿಸಿ ಮಲಗಿದೆಯೋ. ಅನಲಾಕ್ಷ ಹರನಿಗೆ ಕರುಣಿಸಿ ಮಲಗಿದೆಯೋ. ವನಜ ಸಂಭವಗೆ ಒಲಿದು ನೀ ಮಲಗಿದೆಯೋ. ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ. ಮುನಿಗಳ ಸ್ತೋತ್ರಕ್ಕೆ ಹಿಗ್ಗಿ ನೀ ಮಲಗಿದೆಯೋ. ಜನಗೊಲಿದ ವಿಜಯ ವಿಠಲ ದರ್ಭಶಯನ. ಏನು ಕಾರಣದಿಂದ ಮಲಗಿರುವೆಯೋ. ಹೀಗೆ ರಾಮ ದರ್ಭಶಯನದಲ್ಲಿ ಮಲಗಿದ್ದಾನೆ. ಆ ಮಲಗಿರತಕ್ಕಂತಹ ಸಮಯದಲ್ಲಿ 3 ದಿವಸಗಳು ಕಳೆಯುತ್ತದೆ. ಲಕ್ಷ್ಮಣ ಎದ್ದೇಳ್ತಾನೆ. ಆ ಕಡೆಯಲ್ಲಿ ಸಮುದ್ರ ರಾಜ ಬಹಳ ಕಷ್ಟಪಡ್ತಾನಂತೆ. ಏನಿದು ಈ ರಾಮ ಈ ರೀತಿ ನನ್ನನ್ನು ಶರಣಾಗತನಾಗ್ತೀನಿ ಅನ್ನೋ ಥರದಲ್ಲಿ ಮಲಗಿದ್ದಾನೆ. ನನ್ನದು ಸ್ವಭಾವತಃ ಸಮುದ್ರದ ಸ್ವಭಾವ, ತೇಲಿಸ್ತಕ್ಕಂತಹ ಪದಾರ್ಥಗಳನ್ನು ತೇಲಿಸೋದು, ಮುಳುಗಿಸ್ತಕ್ಕಂಥ ಪದಾರ್ಥಗಳನ್ನು ಮುಳುಗಿಸ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ನಾನು ಅವನ ಕರ್ಮಗಳ ಇದಕ್ಕೆ ಸ್ವಭಾವಕ್ಕೆ ಈಡಾಗಿರ್ತಕ್ಕಂತಹ ನಾನೇನು ಮಾಡಬಲ್ಲೆ, ಈ ರೀತಿ ಕೂತಿದ್ದಾನಲ್ಲ ಅಂತ ಹೇಳುವ ಹೊತ್ತಿಗೆ 3 ದಿವಸ ಆಗತ್ತೆ. ರಾಮ ಲಕ್ಷ್ಮಣನಲ್ಲಿ ಹೇಳ್ತಾನಂತೆ, ಲಕ್ಷ್ಮಣ, ಈ ಸಮುದ್ರ ನಾನೇನು ಪ್ರಯೋಜನಕ್ಕಿಲ್ಲದವನು ಅಂತ ತಿಳ್ಕೊಂಡಿದ್ದಾನ ಇವನು. ತಗೊಂಡು ಬಾ ಬಿಲ್ಲು ಬಾಣವನ್ನು. ಸಮುದ್ರದಲ್ಲಿ ನೀರಿಲ್ಲದೆ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಮಾಡಿಬಿಡ್ತೇನೆ, ಎಲ್ಲರೂ ನಡ್ಕೊಂಡೇ ಹೊರಟು ಹೋಗ್ಬಿಡಲಿ ಅಂತ ಹೇಳಿ ಕೋಪವನ್ನು ತೋರಿಸ್ತಾನೆ. ಅಷ್ಟು ಹೊತ್ತಿಗೆ ಸಮುದ್ರ ರಾಜ ತಾನು ಬಂದು ಭಗವಂತನಿಗೆ ಶರಣಾಗತನಾಗ್ತಾನೆ. ಅಪ್ಪ ರಾಮ, ಭಗವಂತ ಶ್ರೀಮನ್ನಾರಾಯಣ, ನಾನು ಆಟದ ಗೊಂಬೆ, ನಿನ್ನ ಕರುಣೆಯಲ್ಲಿ ಬದುಕಿರತಕ್ಕಂತಹವನು. ಕಾರ್ಯದ ಒಂದು ಎಲ್ಲಿದೆಯೋ ಅಲ್ಲಿ ತಾನೇ ನಾನು ಇರೋಕ್ಕೆ ಸಾಧ್ಯ. ನಾನೇನು ಮಾಡಬಲ್ಲೆ?
ನನ್ನ ಸ್ವಭಾವತಃ ಏನನ್ನು ತೇಲಿಸಬಹುದು, ಏನನ್ನು ಮುಳುಗಿಸಬಹುದು ಅದನ್ನು ಮಾಡ್ತೇನೆ ಹೊರತು ಬೇರೆ ಏನು ಮಾಡಲಿ ಅಂತ ಕೇಳಿದಾಗ ಉಪಾಯವನ್ನು ಹೇಳು ಅಂತ ಹೇಳಿ ಉಪಾಯವನ್ನು ಕೇಳ್ತಾನೆ. ಆವಾಗ ಹೇಳ್ತಾನಂತೆ, ನೋಡಿ, ವಾನರ ಸೇನೆಯಲ್ಲಿ ನಳ ಅನ್ನತಕ್ಕಂಥ ಒಬ್ಬ ಇದ್ದಾನೆ, ಅವನನ್ನು ನೀವು ಚೀಫ್ ಇಂಜಿನಿಯರ್ ಮಾಡ್ಕೊಂಡು ಬಿಡಿ. ಯಾಕೆ ಅಂದರೆ ಅವನು ವಿಶ್ವಕರ್ಮನ ಪುತ್ರ. ಅವನಿಗೆ ಹಿಂದೆ ಒಂದು ಶಾಪವಿತ್ತು. ಏನಂದರೆ ಋಷಿಗಳ ಸ್ಥಾನದಲ್ಲಿ, ಋಷಿಗಳ ಜೊತೆಯಲ್ಲಿ ಇದ್ದಾಗ ಅವನು ಶಿಷ್ಯನಾಗಿ ಎಲ್ಲವನ್ನೂ ತಗೊಂಡು ಬಂದು ನೀರಿಗೆ ಎಸೆಯತಕ್ಕಂಥ ಒಂದು ಸ್ವಭಾವ ಇತ್ತು. ಆಗ ಋಷಿಗಳು ಅವನಿಗೆ ಶಾಪ ಕೊಟ್ಟಿದ್ದರು, ನೀನು ಏನನ್ನೇ ಎಸೆದರೂ ಕೂಡ ಅದು ತೇಲಲಿ ಅಂತ ಹೇಳಿ. ಹಾಗಾಗಿ ಆ ನಳನಿಗೆ ಒಂದು ವಿಶೇಷವಾದಂತಹ ಶಾಪ ಇದೆ, ಅದು ಈಗ ವರವಾಗಿ ಪರಿಣಮಿಸುತ್ತೆ. ಅದನ್ನು ತಗೊಂಡು ಬಂದು ನೀವು ಅವನನ್ನು ಚೀಫ್ ಇಂಜಿನಿಯರ್ ಆಗಿ ಕೂರಿಸಿ ಈ ನದಿಗೆ ಸೇತುವೆಯನ್ನು ಕಟ್ಟಿ ಅಂತ ಏನು ಹೇಳ್ತಾನೆ. ಆ ಸಮಯದಲ್ಲಿ ರಾಮ ಎಲ್ಲ ವಾನರರಿಗೂ ಆಜ್ಞೆ ಮಾಡಲಾಗಿ ದೊಡ್ಡ ದೊಡ್ಡ ಮರಗಳನ್ನು, ದೊಡ್ಡ ದೊಡ್ಡ ಬಂಡೆಗಳನ್ನು ಕವಿಗಳು ಎತ್ಕೊಂಡು ಬರ್ತಾರೆ. 10 ಯೋಜನ ಅಗಲದ 100 ಯೋಜನ ಉದ್ದದ ಒಂದು ಸೇತುವೆಯನ್ನು ಕಟ್ಟೋದಕ್ಕೆ ಮೊದಲಾಗ್ತಾರೆ. ಕಟ್ಟಬೇಕಾದ್ರೆ ಈ ನಳ ಅವರು ತಂದಂತಹ ಬಂಡೆಗಳ ಮೇಲೆ ರಾಮ ಅಂತ ಬರೆಯೋದು, ಅದನ್ನು ನೀರಿಗೆ ಹಾಕೋದು. ನೋಡಿ, ಇಡೀ ವಿಶ್ವದಲ್ಲಿ, ಇಡೀ ಭೂಮಿಯ ಮೇಲೆ ಫೌಂಡೇಶನ್ ಇಲ್ಲದೆ ಮಾಡಿದಂತಹ ಏಕೈಕ ಸೇತುವೆ ಇರಬೇಕು ಇದು. ಯಾಕೆಂದರೆ ಅದಕ್ಕೆ ಫೌಂಡೇಶನ್ ಇಲ್ಲದೆ ಇರತಕ್ಕಂತಹ ಸೇತುವೆ ಇದು. ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕಾದ್ರೆ ಬೇರೆ ವಿಶೇಷಗಳೇನು ಬೇಕಿಲ್ಲ. ಭಗವಂತನ ನಾನಿದ್ದೇನೆ ಅಂತ ಸಾಕ್ಷೀಭೂತನಾಗಿ ತೋರಿಸತಕ್ಕಂತಹದ್ದು ರಾಮ ಸೇತುವೆ. ಇವತ್ತಿಗೂ ಕೂಡ ಸ್ಯಾಟಲೈಟ್ ಮೂಲಕವಾಗಿ ಚಿತ್ರಗಳನ್ನು ತೆಗೆದಿರೋದು ಎಷ್ಟೋ ಜನ ಓದಿರತಕ್ಕಂತಹವರು ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ, ರಾಮ ಸೇತುವೆ ಅಂತ ಹೇಳಿ. ಇದನ್ನು DMK ಗೌರ್ಮೆಂಟ್ನವರು ಒಡೆಯೋಕ್ಕೂ ಪ್ರಯತ್ನ ಪಟ್ಟರು, ಏನೇನು ಅವರು ತಂದಿರತಕ್ಕಂತಹ ಟೂಲ್ಸ್ಗಳೆಲ್ಲ ಒಡೆದು ಹೋದುವಂತೆ. ಅಂತಹ ಆ ಭಗವಂತ ರಾಮ ಕಟ್ಟಿದಂತಹ ಸೇತುವೆ ಇದೆಯಲ್ಲ, ಆ ಅದ್ಭುತವಾದ ಸೇತುವೆ ಒಂದೇ ನಿದರ್ಶನ ಸಾಕು ನಮ್ಮನ್ನು, ನಾವು ರಾಮನಾಮವನ್ನು ಹೇಳಿಕೊಂಡು ಕಾಲ ಕಳೀತಾ ಇರೋದಕ್ಕೆ, ಅವನ ಅಭಯವನ್ನು ಪಡೆಯೋದಕ್ಕೆ. ಅವನ ಅಭಯದಲ್ಲಿ ಬದುಕಿದರೆ ನಾವು, ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಂತಹ ಸೇತುವೆಯನ್ನು ಕಟ್ಟೋದಕ್ಕೆ ಹೊರಡ್ತಾರೆ. ಕವಿಗಳು ದೊಡ್ಡ ದೊಡ್ಡ ಬಂಡೆಗಳನ್ನು ತಗೊಂಡು ಬರ್ತಾರೆ. ಮರಗಳನ್ನು ಅಡ್ಡ ಇಟ್ಟು 10 ಯೋಜನ ಅಗಲಕ್ಕೆ ಆ ಬಂಡೆಗಳನ್ನು ಇಟ್ಕೊಂಡು ಹೋಗ್ತಾರಂತೆ. ಇಟ್ಕೊಂಡು ಹೋಗಬೇಕಾದ್ರೆ ಅವರು ಸುಮಾರು 5 ದಿವಸದಲ್ಲಿ ಈ 100 ಯೋಜನ ಸೇತುವೆಯನ್ನು ಕಟ್ಟಿಬಿಡ್ತಾರಂತೆ. 100 ಯೋಜನ ಸೇತುವೆ ಕಟ್ಟೋದಕ್ಕೆ ನಮ್ಮ ವಾಲ್ಮೀಕಿಗಳು ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ಎಷ್ಟೆಷ್ಟು ಕಟ್ಟಿದ್ದಾರೆ ಅಂತ ಹೇಳಿ. ಒಂದು ದಿವಸದಲ್ಲಿ 14 ಯೋಜನ ಮೊದಲನೇ ದಿವಸ, ಎರಡನೇ ದಿವಸ 20 ಯೋಜನ, ಮೂರನೇ ದಿವಸ 21 ಯೋಜನ, ಆಮೇಲೆ 22 ಯೋಜನ, ಆಮೇಲೆ 23 ಯೋಜನ. 5 ದಿವಸದಲ್ಲಿ 100 ಯೋಜನ ಉದ್ದವುಳ್ಳ 10 ಯೋಜನೆ ಅಗಲವುಳ್ಳಂತಹ ಒಂದು ಅದ್ಭುತವಾದ ಸೇತುವೆಯನ್ನು ಕಟ್ತಾರೆ. ಈ ಸೇತುವೆಯನ್ನು ಕಟ್ಟಬೇಕಾದ್ರೆ ರಾಮನಿಗೆ ಅನುಮಾನ ಬಂತಂತೆ, ಈ ಕಲ್ಲುಗಳೆಲ್ಲ ತೇಲುತ್ತಲ್ಲ, ಹೆಂಗೆ ತೇಲುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ತಾನೂ ಒಂದು ಕಲ್ಲನ್ನು ತಗೊಂಡು ಬಂದ. ಯಾರೂ ನೋಡದೇ ಇರೋ ಜಾಗಕ್ಕೆ ಹೋದನಂತೆ. ಹೋಗಿಬಿಟ್ಟು ಆ ಕಲ್ಲನ್ನು ನೀರಲ್ಲಿ ಹಾಕಿದನಂತೆ. ನೀರಲ್ಲಿ ಹಾಕಿದರೆ ಆ ಕಲ್ಲು ಆ ಕಲ್ಲು ಮುಳುಗಿ ಬಿಡ್ತಂತೆ. ಯಾರೂ ನೋಡಲಿಲ್ಲ ತಾನೇ ಅಂತ ಹೇಳಿ ಹಿಂತಿರುಗಿ ನೋಡಿದರೆ ಹನುಮಂತ ಅಲ್ಲೇ ನಿಂತ್ಕೊಂಡಿದ್ದಂತೆ ಹಿಂದುಗಡೆಯಲ್ಲಿ. ಇದೇನಪ್ಪ ಇದು ಹನುಮಂತ, ಅವನು ರಾಮ ಅಂತ ಬರೀತಾನೆ, ಅವನು ಹಾಕಿದ ಕಲ್ಲೆಲ್ಲ ತೇಲುತ್ತೆ, ನಾನು ಕಲ್ಲು ಹಾಕಿದರೆ ಮುಳುಗೆ ಹೋಯ್ತಲ್ಲೋ ಹನುಮಂತ ಅಂತ ಹೇಳಿ ಹನುಮಂತನ ಕೇಳ್ತಾನಂತೆ. ಅದಕ್ಕೆ ಹನುಮಂತ ಹೇಳ್ತಾನಂತೆ, ಅಪ್ಪ ಭಗವಂತ, ಏನು ನಾಟಕ ಆಡ್ತೀಯ ನೀನು? ಅಲ್ಲಿ ರಾಮ ಅಂತ ಬರೆದಿದ್ದ, ರಾಮ ಅಂತ ಹೇಳಿ ರಾಮನಾಮದ ಆ ಕಲ್ಲು ತೇಲಿತು. ಅಲ್ಲಿ ನಾನು ರಾಮನಾಮದ ಮುದ್ರಿಕೆಯನ್ನು ಬಾಯಲ್ಲಿಟ್ಕೊಂಡು ಹೋದೆ, ಆ ಸಮುದ್ರವನ್ನೇ ದಾಟಿಬಿಟ್ಟೆ ಹಾರಿಕೊಂಡು. ಅದೇ ರೀತಿಯಲ್ಲಿ ಇಲ್ಲಿ ರಾಮನಾಮವನ್ನು ಬರೆದರೂ ಅದು ತೇಲಿತು. ಆ ರಾಮನಾಮ ಬರೆದಿದ್ದ ಕಲ್ಲು ತೇಲ್ತು ಅಂತ ಹೇಳಿ ನೀನೇ ಕೈ ಬಿಟ್ಟುಬಿಟ್ರೆ, ನೀ ಕೈ ಬಿಟ್ಟಿದ್ದ ಕಲ್ಲು ಎಲ್ಲಿ ತೇಲುತ್ತೆ ಭಗವಂತ? ನೀನು ಬಿಟ್ಟರೆ ಅಲ್ಲಿಗೆ ಮುಗೀತು ಅಂತ ಹೇಳಿ ಹನುಮಂತ ಹೇಳ್ತಾನೆ ಅಂತ ಹೇಳಿ. ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.